ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬುಕ್ಕಲ್ಲಿರುವಂಥ ಎಷ್ಟೋ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಹೋಗಿದ್ದೀನಿ, ನಿಮಗೂ ತಿಳಿಸ್ತಾ ಹೋಗಿದ್ದೀನಿ. ಯಾಕೆಂದ್ರೆ ಇದರಲ್ಲಿರೋ ವಿಷಯಗಳನ್ನ ತಿಳ್ಕೊಂಡ್ರೆ ನಮಗೆ ಜೀವನದ ಮಾರ್ಗದರ್ಶನವಾಗುತ್ತೆ, ಪ್ಲಸ್ ಪುಣ್ಯ ಬರುತ್ತೆ ಅಂತ ಬರ್ಬಿಟ್ಟಿದ್ದಾರೆ. ಪುಣ್ಯ ಬರುತ್ತೆ ಅಂದಾಗ ಎಷ್ಟೋ ಜನ ಯೋಚನೆ ಮಾಡ್ತೀವಿ, ನಾವು ಆ ದಿನದಲ್ಲಿ ಹೋಗೋಣ, ಪುಣ್ಯ ನಾವು ಸ್ವಲ್ಪ ಸಂಪಾದನೆ ಮಾಡೋಣ ಅಂತ. ಆದ್ರೆ ಇದರಲ್ಲಿ ಕೆಲವಷ್ಟು ವಿಷಯಗಳನ್ನ ನಾವು ಫಾಲೋ ಮಾಡೋದ್ರಿಂದ ನಿಜವಾಗ್ಲೂ ನಮಗೆ ಪುಣ್ಯ ಅನ್ನೋದು ಬರುತ್ತೆ. ಜ್ಞಾನಿಗಳು ಇಂಥ ಬುಕ್ಗಳನ್ನ ಅದಕ್ಕೋಸ್ಕರನೇ ಬರ್ದಿದ್ವಿ, ಇದು ಓದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಓದಿದ್ರಿಂದ ಪುಣ್ಯ ಬರಲ್ಲ, ನಾವು ಅದರಲ್ಲಿರೋ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಯಾವ್ದಾದ್ರು ಕೆಟ್ಟ ಕೆಲಸ ಇಲ್ಲ ತಪ್ಪಾದ ಕೆಲಸ ಮಾಡ್ಬೇಕಾದಾಗ ಆ ಪಾಪ ಪ್ರಜ್ಞೆ ನಮ್ಮಲ್ಲಿ ಕಾಡುತ್ತೆ. ಇಲ್ಲ ಇದು ತಪ್ಪು, ಇದು ಮಾಡಬಾರ್ದು, ಒಳ್ಳೆ ಕೆಲಸ ಮಾಡೋಣ ಅಂತ ನಮ್ಮ ಮನಸ್ಸು ಹೇಳೋದಕ್ಕೆ ಶುರು ಮಾಡುತ್ತೆ. ಇದು ಸರಿಯಾದ ದಾರಿ, ಇದು ತಪ್ಪಾದ ದಾರಿ ಅಂತ ತಿಳಿಸೋದಕ್ಕೆ ಟ್ರೈ ಮಾಡುತ್ತೆ. ಆಗೇನು ನಾವು ಮಾಡೋ ಕೆಲಸಗಳನ್ನ ಸರಿಯಾಗಿ ಮಾಡ್ತೀವಿ, ಧರ್ಮದ ರೀತಿನಲ್ಲಿ ಮಾಡ್ತೀವಿ, ಅದರಿಂದ ಪುಣ್ಯ ಬರುತ್ತೆ. ಬುಕ್ ಓದೋದ್ರಿಂದ ಪುಣ್ಯ ಬರೋದಿಲ್ಲ, ಆ ಬುಕ್ ಓದಿ ಅರ್ಥ ಮಾಡ್ಕೊಂಡಿರ್ತೀವಲ್ಲ, ಆ ಮಾಡೋ ಕೆಲಸಗಳಿಂದ ಪುಣ್ಯ ಅನ್ನೋದು ಬರುತ್ತೆ. ಇವತ್ತು ಕೂಡ ಅಂಥದ್ದೇ ಇಲ್ಲಿ ಸಂಪೂರ್ಣ ಚರಿತ್ರೆ ಬುಕ್ಕಲ್ಲಿರುವಂಥ ಕೆಲವಷ್ಟು ಕಾಲಜ್ಞಾನದ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ, ನಿಮಗೂ ತಿಳಿಸ್ತಾನೆ ಇದ್ದೀನಿ. ಯಾಕೆ ಅಂದ್ರೆ ಬದಲಾಗೋರು ಬದಲಾಗ್ಬೋದು, ಬದಲಾಯಿಸೋ ಶಕ್ತಿ ಇರೋರು ಬದಲಾಯಿಸ್ಬೋದು. ಕೆಲವಷ್ಟು ಜನಕ್ಕೆ ಅಂತ ಶಕ್ತಿ ಇರುತ್ತೆ, ಪ್ರಪಂಚನೇ ಬದಲಾಯಿಸುವಂತ ಶಕ್ತಿ. ಪ್ರಯತ್ನ ಮಾಡೋರು ಇರ್ತಾರೆ, ಕೆಲವರು ಬದಲಾಯಿಸಿ ಬಿಡ್ತಾರೆ. ಕೃಷ್ಣ ಪರಮಾತ್ಮ ಕೂಡ ಬದಲಾಯಿಸಿದ್ರು. ಅದೇ ರೀತಿ ಕೆಲವಷ್ಟು ಜನಕ್ಕೆ ಶಕ್ತಿ ಇರ್ಬೋದು. ಸದ್ಯಕ್ಕೆ ಪ್ರಪಂಚನೇ ಬದಲಾಯಿಸಕ್ಕಾಗಿಲ್ಲ ಅಂದ್ರು ನಮ್ಮ ಸುತ್ತಮುತ್ತ ಇರೋರ್ನಾದ್ರೂ ಬದಲಾಯಿಸೋ ಪ್ರಯತ್ನ ಮಾಡೋಣ. ಇಲ್ಲಿ ಬರಿತಾ ಹೋಗ್ತಾರೆ ಕಾಲಜ್ಞಾನ ಮುಂದಿನ ಪದಗಳಲ್ಲಿ ಇವರು, ಕಲಿಯುಗದಲ್ಲಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೋಸ್ಕರ ಮತ್ತೆ ನಾನು ಬರ್ತೀನಿ. ನಾನು ಬರುವುದರೊಳಗೆ, ನಾನು ವೀರಭೋಗ ವಸಂತರಾವತಾರವಾಗಿ ಬರುವುದರೊಳಗೆ ಅನೇಕ ಉತ್ಪಾತಗಳು ಹುಟ್ಟುತ್ತವೆ. ಇನ್ನೊಂದು ಬರೀತಾರೆ, ಈಚಲ ಮರವೊಂದು ಹುಟ್ಟಿ ರಾತ್ರಿ ಮಲಗಿದ್ದು ಉದಯ ಕಾಲದಲ್ಲಿ ನಿಂತಿರುವುದು. ಅಂದ್ರೆ ಈಚಲ ಮರದ ಬಗ್ಗೆ ಗುರುದೇವ್ ಸರ್ ಅವರು ಎಷ್ಟೋ ಸಲ ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದಾರೆ. ಮಲಗಿ ಎದ್ದೇಳು ಈಚಲ ಮರ ಅಂತ ಅದು ಇತ್ತು ಒಂದು. ಅದು 8 ವರ್ಷಗಳು ಇದ್ದು ಶ್ರಾವಣ ಶುದ್ಧ 13ಕ್ಕೆ ಆ ಮರವು ಬಿದ್ದು ಹೋಗುವುದು. ಈಗ ಸದ್ಯಕ್ಕೆ ಆ ಮರ ಎಲ್ಲ ಬಿದ್ದು ಹೋಗಿದೆ. ಇನ್ನ ಅದೇ ಮೊದಲ ದೇಶದ ಕ್ಷಾಮ ಆಗುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ಮೊದಲು ಕ್ಷಾಮ ಯಾವಾಗ ಶುರು ಆಗುತ್ತೆ, ಮಲಗಿ ಎದ್ದೇಳು ಅಂತ ಈಚಲ ಮರ ಯಾವಾಗ ಬಿದ್ದೋಯ್ತು ಅವಾಗಿಂದ ಕ್ಷಾಮ ಅನ್ನೋದು ದೇಶದಲ್ಲಿ ಶುರು ಆಗುತ್ತೆ. ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾನೆ ಇವ್ರು ಹೇಳ್ತಾರೆ. ಅಂದ್ರೆ ದೇಶಗಳಲ್ಲಿ ವಿಪರೀತ ಕ್ಷಾಮಗಳು, ಇನ್ನ ಬರಗಾಲಗಳು ಇದೆಲ್ಲ ಶುರು ಆಗುವಂತ ಸಮಯ ಅದು ಅಂತಾನೆ ಹೇಳ್ತಾರೆ. ಯಾವಾಗ ಈಚಲ ಮರ ಯಾವಾಗ ಬಿದ್ದೋಗುತ್ತೆ ಅಂದ್ರೆ ಮಲಗಿ ಎದ್ದೇಳು ಈಚಲ ಮರ ಬಿದ್ದ ಮೇಲೆ ದೇಶಗಳಲ್ಲಿ ಈ ಕ್ಷಾಮ ಅನ್ನೋದು ಶುರು ಆಗುತ್ತೆ. ಇನ್ನು ಮುಂದೆ ಬರೀತಾರೆ, ಕಲಿಯುಗವು 5097ನೇ ಸಂವತ್ಸರ, ಸರಿಯಾಗಿ ಧಾತು ನಾಮ ಸಂವತ್ಸರ ಮಾರ್ಗಶಿರ ಮಾಸದ ಮೊದಲು ಈಶ್ವರ ನಾಮ ಸಂವತ್ಸರ ಮಾಘ ಮಾಸದೊಳಗೆ, ಅಂದ್ರೆ ಇನ್ ಬಿಟ್ವೀನ್ ಈ ಟೈಮು ಯಾವಾಗ ಅದು ಬರುತ್ತೆ, ಕಲಿಯುಗ 5097 ವರ್ಷ. ಒಂದು ಅಂದಾಜು ಲೆಕ್ಕಾಚಾರ, ಎಕ್ಸಾಕ್ಟ್ ಆಗಿ ಇಲ್ಲ ಅಂದ್ರೆ ಅಂದಾಜು ಲೆಕ್ಕಾಚಾರದ ಪ್ರಕಾರ ಧಾತುನಾಮ ಸಂವತ್ಸರ 1996 ಆಸ್ಪಾಸು ಅನ್ಕೊಳ್ಳಿ, 95-96 ಆಸ್ಪಾಸಲ್ಲಿ ಬಂದಿತ್ತು. ಅಲ್ಲಿಂದ ಈಶ್ವರ ನಾಮ ಸಂವತ್ಸರ ಅಂದ್ರೆ 97-98 ಈ ಸಮಯಕ್ಕೆ ಗೋಲ್ಕುಂಡ, ಕೊಂಡವೀಡು, ವಿನಗೊಂಡ, ತಾಡಪತ್ರಿ, ಗುತ್ತಿ, ಬಳ್ಳಾರಿ, ನೆಲ್ಲೂರು, ಮುನಿಮೊಡಗು, ಈತಮೊಕ್ಕಲು, ಗುಂಟೂರು, ಮಂಗಳಗಿರಿ, ಬೇಜವಾಡ, ಗಂಜಾಂ, ಕರ್ನೂಲ್, ಮರ್ಕಾಪುರ, ತಂಜಾವೂರು, ಪುಷ್ಪಗಿರಿ, ಕಂಚಿ, ಮೈಸೂರು, ಚನ್ನಪಟ್ಟಣ ಮುಂತಾದ ನಗರಗಳಲ್ಲಿ ರೂಪಾಯಿಗೆ ಚಟಾಕು ಅಕ್ಕಿಯನ್ನು ಮಾರುವರು ಅಂತ ಹೇಳ್ತಾರೆ. ಅಂದ್ರೆ ಆ ಟೈಮಲ್ಲಿ 1995ರಿಂದ 97-98 ತನಕ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಕ್ಷಾಮ ಅನ್ನೋದು ಬರುತ್ತೆ, ಬರಗಾಲ ಅನ್ನೋದು ಬರುತ್ತೆ, ಜನಕ್ಕೆ ತಿನ್ನೋದಕ್ಕೆ ಊಟ ಕೂಡ ಸಿಗದೆ ಇರುವಂತ ಸಮಯ ಬರುತ್ತೆ. ಇನ್ನ ಈ ಜಾಗಗಳು ತಿಳಿಸಿರಲ್ಲ, ಆ ಜಾಗದಲ್ಲಿ 1 ರೂಪಾಯಿಗೆ 1 ಚಟಾಕು ಅಕ್ಕಿನ ಮಾರ್ತಾರೆ. ಅಂದ್ರೆ ಚಟಾಕು ಅಂದ್ರೆ ಇಷ್ಟುದ್ದ, ಮೊದಲು ಸೇರು, ಅರ್ಧ ಸೇರು, ಅದಾದ್ಮೇಲೆ ಚಟಾಕು ಅಂತ ಬಳಸ್ತಾರೆ. ಅಂದ್ರೆ 1/4 kg ಅಕ್ಕಿ ಇರ್ಬೋದು, ಅದನ್ನ 1 ರೂಪಾಯಿಗೆ ಮಾರ್ತಾರೆ ಅಂತ ಹೇಳ್ತಾರೆ. ಚಟಾಕು ಅಂದ್ರೆ ಸ್ವಲ್ಪ 1/4 kg ಗಿಂತ ಕಡಿಮೆ ಬರುತ್ತೆ, ಅಷ್ಟನ್ನ 1 ರೂಪಾಯಿಗೆ ಮಾರ್ತಾರೆ ಅಂತ ಕಾಲ ಬರುತ್ತೆ ಅಂತ ಅವರು 330 ವರ್ಷಗಳ ಮುಂಚೆನೆ, ಹತ್ತತ್ರ 400 ವರ್ಷ ಇಟ್ಕೊಳ್ಳಿ, ಅವಾಗಲೇ ತಿಳಿಸಿದ್ರು. ಇನ್ನ ಮುಂದಕ್ಕೆ ಬರೀತಾರೆ, ಅಲ್ಲದೆ ಅಂಗಾಲಿನ ಉರಿ ನೆತ್ತಿಗತ್ತುವುದು, ಅಂದ್ರೆ ಕಾಲಲ್ಲಿ ಉರಿ ಜನರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜನರು ಆರ್ಭಟಿಸಿ ಕಿರಿಚಿ ಸಾಯುವರು. ಅಷ್ಟದಶ ವರ್ಣದವರು
ಮೇಕೆ ಕರುಚನ್ನು ತಿನ್ನುವರು. ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗುವವು. ಇಲ್ಲಿ ಅದೇ ಅಷ್ಟದಶ ವರ್ಣದವರು, ಕೆಲವಷ್ಟು ನನಗೂ ಗೊತ್ತಿಲ್ಲ, ಬಟ್ ಒಳ್ಳೆ ಇದ್ರಲ್ಲಿ ಬದುಕ್ತಾ ಇರೋರು ಮೇಕೆ ಇದನ್ನ ತಿಂದು ಬದುಕ್ತಾರೆ. ಇನ್ನು ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗುತ್ತೆ, ಆಚಾರವು ಗುರುತಿಗಾದರೂ ಇರದು. ಅಂದ್ರೆ ಆಚಾರಗಳನ್ನ ಜನ ಮರ್ತು ಹೋಗ್ತಾರೆ, ಗುರುತಿಗೂ ಸಿಗೋದಿಲ್ಲ ಅಂತ ಕಾಲ ಬರುತ್ತೆ. ಅನಾಚಾರ ಅನ್ನೋದು ಹೆಚ್ಚಾಗುತ್ತೆ. ಕ್ರಮ ನಿಯಮಗಳು ಅಂದ್ರೆ ಕೆಲವಷ್ಟು ಆಚರಣೆಗಳು ಮಾಡ್ಬೇಕಾದ್ರೆ ಇದೇ ರೀತಿ ಮಾಡ್ಬೇಕು ಅಂತ ಕ್ರಮಗಳನ್ನ ಫಾಲೋ ಮಾಡ್ಬೇಕಾಗಿರುತ್ತೆ, ಅಂಥದ್ದೆಲ್ಲ ಸ್ಮಶಾನನ ಸೇರುತ್ತೆ ಅಂತ ಬರೀತಾರೆ. ಒಬ್ಬರ ಶ್ರಮ ಮತ್ತೊಬ್ಬರ ಪಾಲಾಗಿ ಹೋಗುವುದು ಅಂದ್ರೆ ಕಷ್ಟಪಡೋರ ಶ್ರಮ ಅವ್ರಿಗೆ ಸಿಗದೆ ಹೋಗ್ಬೋದು, ಬೇರೆ ಯಾರೋ ಅದನ್ನ ಅನುಭವಿಸುವಂತ ಸಮಯ ಬರುತ್ತೆ. ಪ್ರಪಂಚದಲ್ಲಿ ಪತಿಭಕ್ತಿ ಹಾಳಾಗಿ ಹೋಗುವುದು ಅಂತ ಬರೀತಾರೆ. ಅಂದ್ರೆ ಗಂಡಸರಿಗೆ ಇದ್ದಂತ ವ್ಯಾಲ್ಯೂ ಅನ್ನೋದು ಡೌನ್ ಆಗ್ಬಿಡುತ್ತೆ. ಅದರಲ್ಲೂ ಗಂಡ ಪತಿಯೇ ಪರದೈವ ಅಂತ ಕರೆದಿದ್ರು, ಅಂಥದ್ದು ಹಾಳಾಗಿ ಹೋಗುತ್ತೆ. ಗಂಡನನ್ನ ಬೇರೆ ರೀತಿ ನೋಡೋದು ಶುರು ಆಗುತ್ತೆ ಆ ಕಾಲದಿಂದ. ಸತಿಪತಿಗಳಿಗೆ ವೈರವು ಉಂಟುವುದು ಅಂತ ಬರೀತಾರೆ. ಅಂದ್ರೆ ಇಬ್ರು ಒಡೆದಾಡೋದು, ಈ ಡೈವರ್ಸ್ ಕೇಸ್ಗಳು, ಮನೆ ಬಿಟ್ಟು ಹೋಗೋದು, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಾಲ ಇತ್ತು, ಗಂಡ ಅಂದ್ರೆ ಸಾಕು ಹೆಣ್ಣು ದೇವ್ರ ತರ ನೋಡ್ತಾ ಇದ್ಲು. ಒಂದು ಮಾತು ಬರುತ್ತೆ ಹೋಗುತ್ತೆ, ಬಟ್ ಆದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರ್ತಾ ಇತ್ತು. ಅದಾದ ಮೇಲೆ ಬಂತು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಯ್ತಾ, ಅಮ್ಮನ ಮನೆಗೆ ಹೋಗ್ತೀನಿ, ಡೈವರ್ಸ್ ತಗೊಳ್ತೀನಿ, ಕೋರ್ಟ್ ಕೇಸ್ ಹಾಕ್ತೀನಿ, ಈ ತರ ಎದುರಿಸೋ ಕಾಲ ಅನ್ನೋದು ಬಂದ್ಬಿಡ್ತು. ವೈರತ್ವ ಅನ್ನೋದು ಜಾಸ್ತಿ ಆಗುತ್ತೆ, ಒಡೆದಾಡೋದು, ಸಾಯಿಸೋದು, ಕೊಲೆ ಮಾಡೋದು, ಇದೆಲ್ಲ ಜಾಸ್ತಿ ಆಗೋಯ್ತು. ಯಾಕೆ? ಕೆಲವಷ್ಟು ಫ್ರೀಡಮ್ಗಳು. ಇದನ್ನೇ ಅವ್ರು ಬರ್ದಿದ್ದು. ಪತಿಗೆ ವ್ಯಾಲ್ಯೂ ಏನಿತ್ತು ಅದು ಪೂರ್ತಿಯಾಗಿ ಹಾಳಾಗಿ ಹೋಗುತ್ತೆ. ಸತಿಪತಿಗಳಲ್ಲಿ ವೈರ ಅನ್ನೋದು ಹುಟ್ಟುತ್ತೆ ಅಂತಾನೆ ಬರ್ದಿದ್ರು. ಅದು ಆ ಕಾಲಕ್ಕೆ ಶುರು ಆಯ್ತು, ಜಾಸ್ತಿ ಶುರು ಆಯ್ತು. ಇತ್ತು ಸಣ್ಣದಾಗಿ, ಬಟ್ ಜಾಸ್ತಿ ಶುರು ಆಯ್ತು. ಯಾವಾಗ? 1995-96 ಆದ ಮೇಲೆ, ಧಾತುನಾಮ ಸಂವತ್ಸರ ಏನೋ ಹೇಳಿದ್ದೆ, ಅದಾದ ಮೇಲೆ ಇಂಥದ್ದೆಲ್ಲ ಹೆಚ್ಚುತ್ತಾ ಹೋಗುತ್ತೆ ಅಂತ ಬರ್ದಿದ್ರು. ಅದಾದ ಮೇಲೆ ನೀವು ನೋಡಿ ಡೈವರ್ಸ್ ಕೇಸ್ಗಳು ಅತಿಯಾಗಿ ಬೆಳೀತಾ ಹೋದ್ವು, ಜನಗಳು ದೂರ ಆಗೋದು ಜಾಸ್ತಿ ಆಯ್ತಾ ಹೋಯ್ತು, ಒಟ್ಟು ಕುಟುಂಬಗಳೆಲ್ಲ ಒಡೆದೋಗ್ತಾ ಹೋದ್ವು. ಇಂಥದ್ದೆಲ್ಲ ನಡೀತಾ ಹೋಯ್ತು. ಯಾವಾಗ? ಈ 1995-96 ಅವ್ರು ಮೆನ್ಷನ್ ಮಾಡಿದ್ರು. ಕಲಿಯುಗ 5097 ವರ್ಷ ಕಳೆದ ಮೇಲೆ, ಪ್ಲಸ್ ಈಚಿನ ಮರ ಮಲಗಿ ಎದ್ದೇಳುವುದು ಬಿದ್ದೋದ ಮೇಲೆ ಇಂಥದ್ದೆಲ್ಲ ದೇಶಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಇದು ನಮ್ಮ ದೇಶ ಅಂತಾನೆ ಅಲ್ಲ, ಓವರ್ ಆಲ್ ಆಗಿ ಬರ್ದಿದ್ದಾರೆ ಕೆಲವಷ್ಟು ವಿಷಯಗಳನ್ನ. ಎಲ್ಲರೂ ಮೋಹತೀಶರಾಗುವರು, ಕಾಮಕ್ರೋಧಗಳು ಹೆಚ್ಚುವವು ಅಂತ ಬರೆದ್ರು. ಕಾಮ ಕ್ರೋಧ ಎರಡೂ ಕೂಡ ಜಾಸ್ತಿ ಆಗೋಯ್ತು. ಎಲ್ಲಿ ನೋಡಿದ್ರು ಅದು ಈಗಲೂ ಇದೆ, ಅವಾಗಿಂದ ಶುರುವಾಗಿದ್ದು ಈಗಲೂ ಇದೆ. ಎಲ್ಲ ಮರೆತರು ಜನ. ರಾಮರಾಜ್ಯ ನೋಡ್ಬೇಕು ಅಂತ ಬದುಕ್ತಾ ಇದ್ವಿ ಒಂದು ಕಾಲ, ಎಲ್ಲ ಹೋಯ್ತು. ಈಗ ಕಾಮಕ್ರೋಧದಿಂದ ಜನ ಬದುಕ್ತಾ ಇದ್ದಾರೆ. ಅಂತ ದಿನಗಳಲ್ಲಿ ನಾವು ಇದೀವಿ. ಇದೆಲ್ಲ ಜಾಸ್ತಿ ಆಗಿದೆ. ಅವ್ರು ಹೇಳೋ ಪ್ರಕಾರ 1997 ಆಸ್ಪಾಸಿಂದ ಅದು ನಡೀತಾ ಇದೆ. ಇನ್ನ ನ್ಯಾಯ ಅನ್ನೋದು ಕಂಪ್ಲೀಟ್ ಆಗಿ ನಶಿಸಿ ಹೋಗುತ್ತೆ, ಅನ್ಯಾಯ ಅನ್ನೋದು ವೃದ್ಧಿಯಾಗುತ್ತೆ. ಇದೇ ನಿಮಗೆ ನಿದರ್ಶನ ಅಂತ ತಿಳಿಸ್ಬಿಟ್ರು. ಇಷ್ಟಾದರೂ ಪ್ರಜೆಗಳು ಗರ್ವದಿಂದ ಬದುಕ್ತಾರೆ, ಅಲ್ಲದೆ ನನ್ನ ಮಾತುಗಳನ್ನ ತಾತ್ಸಾರವಾಗಿ ನೋಡ್ತಾರೆ. ಜ್ಞಾನದ ಮಾರ್ಗ ಅನ್ನೋದನ್ನ ತಿಳ್ಕೊಳ್ಳಿ ನೀವು ಅಂತ ತಿಳಿಸ್ತಾರೆ. ಇದರಲ್ಲಿ ಮೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಾದ್ರೆ 1995-96 ಕ್ಷಾಮ ಅನ್ನೋದು ಬಂದಿತ್ತು. ನಮ್ಮ ದೇಶದಲ್ಲಿ ಬರಗಾಲ ಅನ್ನೋದು ಕಾಡಿತ್ತು, ಜನ ಒದ್ದಾಡಿದ್ರು ಊಟಕ್ಕೋಸ್ಕರ. ಅಂಥದ್ರ ಬಗ್ಗೆ ಎಲ್ಲ ಬರ್ದಿದ್ರು. ಅದೆಲ್ಲ ಸತ್ಯ ಆಯ್ತು. ಹೆಚ್ಚು ಕಡಿಮೆ ಒಂದು 3-4 ವರ್ಷ 5 ವರ್ಷ ಹೆಚ್ಚು ಕಡಿಮೆ ಇಟ್ಕೊಳ್ಳಿ, ವೇರಿಯೇಷನ್ ಇದ್ದೇ ಇರುತ್ತೆ ಸಂವತ್ಸರಗಳಲ್ಲಿ. ಬಟ್ ಇವ್ರು ಬರ್ದಿದ್ದಂತೂ ಸತ್ಯ ಆಗಿದೆ, ಕಣ್ಮುಂದೆ ಇದಾವೆ. ಸಂವತ್ಸರಗಳು ವೇರಿಯೇಷನ್ ಇರ್ಬೋದು, ಬಟ್ ಕಣ್ಮುಂದೆ ಸಾಕ್ಷಿ ಇದಾವೆ. ನಾ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.